ಇನ್ನು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಬ್ರೇಕ್ಫಾಸ್ಟ್ ಬಳಿಕ ಮಧ್ಯಾಹ್ನದ ಹೊತ್ತಿಗೆ ಆಲ್ರೆಡಿ ಸಿದ್ದರಾಮಯ್ಯನವರ ಬಾಯಲ್ಲಿ ವೈರಾಗ್ಯದ ಮಾತುಗಳು ಕೇಳಿಬರ್ತಾ ಇತ್ತು. ಈ ಬಗ್ಗೆ ರಾಜಕೀಯ ಚರ್ಚೆ ನಡೀತಾ ಇರೋ ಹೊತ್ತಲ್ಲೇ ಅತ್ತ ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ಪರ ಬಲ ಪ್ರದರ್ಶನ ನಡೆದಿದೆ. ಒಂದು ಬಣ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆ ಕೂಗ್ತಿದ್ರೆ ಮತ್ತೊಂದು ಬಣ ಡಿಕೆ ಶಿವಕುಮಾರ್ ಪರ ಜೈಕಾರ ಹಾಕ್ತಿದೆ. ಬೆಂಗಳೂರಿನಲ್ಲಿ ನಡೀತಿದ್ದ ಬಣ ಪಾಲಿಟಿಕ್ಸ್ ಮಂಗಳೂರಿಗೆ ಶಿಫ್ಟ್ ಆಗಿದೆ. ವೇಣುಗೋಪಾಲ್ ಸಮ್ಮುಖದಲ್ಲೇ ಎರಡು ಬಣಗಳ ಜಿದ್ದಾಜಿದ್ದಿ. ಸಿಎಂ ಡಿಸಿಎಂ ಮಾತ್ರ ಶಾಂತಿ, ಬೆಂಬಲಿಗರು ಕ್ರಾಂತಿ. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕವೂ ಪಕ್ಷದಲ್ಲಿ ಬಣ ರಾಜಕೀಯ ಮುಂದುವರೆದಿದೆ. ಮಂಗಳೂರಿನಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಮ್ಮುಖದಲ್ಲೇ ಇವತ್ತು ಸಿಎಂ ಪರ ಒಂದು ಬಣ, ಡಿಕೆ ಪರ ಮತ್ತೊಂದು ಬಣ ಜಿದ್ದಿಗೆ ಬಿದ್ದು ಶಕ್ತಿ ಪ್ರದರ್ಶನ ಮಾಡಿದ ಪ್ರಸಂಗ ನಡೆಯಿತು. ಕೊಣಾಜೆಯಲ್ಲಿ ನಾರಾಯಣಗುರು ಗಾಂಧಿ ಸಂವಾದ ಶತಮಾನೋತ್ಸವದಲ್ಲಿ ಭಾಗಿಯಾಗಲು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಇವತ್ತು ಮಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ವೇಣುಗೋಪಾಲ್ ಸಮ್ಮುಖದಲ್ಲೇ ಪಕ್ಷದಲ್ಲಿನ ಒಳ ರಾಜಕೀಯ ಬಯಲಾಯಿತು. ಏರ್ಪೋರ್ಟ್ನಿಂದ ವೇಣುಗೋಪಾಲ್ ಹೊರಗೆ ಬರ್ತಿದ್ದಂತೆ ಬೆಂಬಲಿಗರು ಡಿಸಿಎಂ ಡಿಕೆ ಶಿವಕುಮಾರ್ ಪರ ಘೋಷಣೆಗಳನ್ನ ಕೂಗಿದ್ರು. ಡಿಕೆಶಿ ಆಪ್ತ ಮಿಥುನ್ ರಾಯ್ ಹಾಗೂ ಬೆಂಬಲಿಗರು ಡಿಕೆ ಪರ ಘೋಷಣೆ ಕೂಗ್ತಾ ವೇಣುಗೋಪಾಲ್ ಎದುರೇ ಶಕ್ತಿ ಪ್ರದರ್ಶನ ಮಾಡಿದ್ರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ರಿಂದ ತಳ್ಳಾಟ ನೂಕಾಟ ಉಂಟಾಯಿತು. ಏರ್ಪೋರ್ಟ್ನಿಂದ ಎಕ್ಸಿಟ್ ಆಗಲು ವೇಣುಗೋಪಾಲ್ ಹರಸಾಹಸ ಪಡುವಂತಾಯಿತು. ಬಳಿಕ ಮಾತನಾಡಿದ ಮಿಥುನ್ ರಾಯ್, ನಮ್ಮ ನಾಯಕರ ಪರವಾಗಿ ನಾವು ಘೋಷಣೆ ಕೂಗಿದ್ದೀವಿ. ಸಿದ್ದರಾಮಯ್ಯ ಕೂಡ ನಮ್ಮ ನಾಯಕರೇ, ಆದ್ರೆ ಶಿವಕುಮಾರ್ ಅವರಿಗೆ ಸಿಎಂ ಆಗಲು ಒಂದು ಚಾನ್ಸ್ ಸಿಗಬೇಕು ಅಂತ ಆಗ್ರಹಿಸಿದ್ರು. ಇದು ಬಣ ರಾಜಕೀಯ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂಥ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂಥ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮಗೆ ಸಿದ್ದರಾಮಯ್ಯವರು ನಾಯಕರೇ, ನಮಗೆ ಡಿ ಕೆ ಶಿವಕುಮಾರು ನಾಯಕರೇ. ಇದಕ್ಕೂ ಮುನ್ನ ಮಂಗಳೂರು ಏರ್ಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಘೋಷಣೆಗಳು ಮಾರ್ಧನಿಸಿದ್ವು. ಗೃಹ ಸಚಿವ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವು ನಾಯಕರ ಜೊತೆ ಸಿಎಂ ಏರ್ಪೋರ್ಟ್ನಿಂದ ಹೊರಗೆ ಬರ್ತಿದ್ದಂತೆ ಎಂಎಲ್ಸಿ ಐವಾನ್ ಡಿಸೋಜಾ ನೇತೃತ್ವದಲ್ಲಿ ಸೇರಿದ್ದ ಬೆಂಬಲಿಗರು ಸಿದ್ದು ಸಿದ್ದು ಪೂರ್ಣಾವಧಿ ಸಿಎಂ ಸಿದ್ದು ಅಂತ ಜೈಕಾರ ಹಾಕಿದ್ರು. ರಾಜಕೀಯ ನಾಯಕರು ಶಾಂತಿ ಮಂತ್ರ ಜಪಿಸ್ತಿರೋದು ಮೇಲ್ನೋಟಕ್ಕೆ ಕಾಣ್ತಿರೋ ಸತ್ಯ. ಆದರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬೆಂಬಲಿಗರು ಮಾತ್ರ ಕ್ರಾಂತಿಯ ತಂತ್ರ ಅನುಸರಿಸುತ್ತಿದ್ದಾರೆ. ಇದು ಪಗಡೆಯಾಟದ ಮತ್ತೊಂದು ದಾಳವ ಅನ್ನೋದು ಸದ್ಯ ಹುಟ್ಟಿರೋ ಪ್ರಶ್ನೆ. ಪೃಥ್ವಿ, ಟಿವಿ9, ದಕ್ಷಿಣ ಕನ್ನಡ. ಹೀಗೆ ಮಂಗಳೂರಿನಲ್ಲಿ ದೊಡ್ಡ ಹಂಗಾಮನೆ ಸೃಷ್ಟಿಯಾಯಿತು. ಯಾರೋ ಅಭಿಮಾನಿಗಳ ನಡುವೆ, ನಾಯಕರುಗಳೇನಿಲ್ಲಿ ಮಾತನಾಡಿರುವಂಥದ್ದಲ್ಲ. ಕೆಲ ನಾಯಕರುಗಳು ಅದರಲ್ಲಿ ಕೈ ಜೋಡಿಸಿದ್ರಷ್ಟೇ. ಅಭಿಮಾನಿಗಳು ಘೋಷಣೆ ಕೂಗ್ತಾರೆ, ಅದರಲ್ಲಿ ಏನು ತಪ್ಪಿದೆ? ರಾಜಕಾರಣದಲ್ಲಿ ಧಿಕ್ಕಾರ, ಘೋಷಣೆ ಇದೆಲ್ಲ ಸಹಜ. ಕಳೆದ 10 ವರ್ಷಗಳಿಂದ ಡಿಕೆ ಅಂತ ಘೋಷಣೆ ನಡೀತಾ ಇದೆ. ಜನ ಮೋದಿ ಅಂತಾರೆ, ಹಾಗೆ ಡಿಕೆ ಅಂತಾರೆ. ಇನ್ನು ಕೆಲವರು ಸಿದ್ದು ಅಂತ ಘೋಷಣೆ ಕೂಗ್ತಾರೆ. ಇದರಲ್ಲಿ ಏನು ತಪ್ಪಿದೆ? ಇದನ್ನು ಸ್ವಾಗತ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇದೇ ಡಿಕೆ ಶಿವಕುಮಾರ್ ಅವರು ಕೆಲ ತಿಂಗಳುಗಳ ಹಿಂದೆ ಯಾರು ನನ್ನ ಪರವಾಗಿ ಘೋಷಣೆ ಕೂಗೋದು ಮತ್ತೊಂದು ಅದರದ್ದೇನು ಬೇಡ ಆ ರೀತಿಯಾದಂಥ ವರ್ತನೆ ಅನ್ನುವಂಥ ರೀತಿಯಾಗಿ ಅವ್ರು ಹೇಳ್ತಾ ಇದ್ರು. ಅವಶ್ಯಕತೆ ಇಲ್ಲ ಅಂತ. ಆದರೆ ಈಗ ಅವ್ರು ಘೋಷಣೆ ಕೂಗ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ತಿದ್ದಾರೆ.
DK is going on last 10 years. There is not nothing new in it. When people started speaking on Modi, people are speaking on DK. Some people speak on Rahul. Some speak on take Sidhu. There is nothing wrong in it. What is there? With their love and affection, they speak. We should take it in a very sportive.